ಅಟ್ಟಾಡಿಸಿ ಮಾರಣಾಂತಿಕವಾಗಿ ಲಾಂಗ್ನಿಂದ ಹಲ್ಲೆ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ನಹೀಂ ಎಂಬಾತನ ಮೇಲೆ ಮೂವರಿಂದ ಅಟ್ಯಾಕ್ ಮಾಡಲಾಗಿದೆ. ಶಫೀಕ್, ಇಮ್ರಾನ್, ಸದ್ದಾಂ ಎಂಬುವವರಿಂದ ಕೃತ್ಯ ಆಗಿರುವಂಥದ್ದು. ಹಳೆ ದ್ವೇಷದ ಹಿನ್ನೆಲೆ ನಹೀಂ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಗಾಯಾಳು ನಹೀಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. HAL ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ನಹೀಂ ಎಂಬಾತನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿರುವಂಥದ್ದು. ಅವರದೇ ಸ್ನೇಹಿತರು, ಹಳೆ ವೈಷಮ್ಯ ಇದ್ದಂಥ ಹಿನ್ನೆಲೆಯಲ್ಲಿ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ನೋಡ್ಬೋದು. ವಿಜುವಲ್ಸಲ್ಲಿ ಎಡಭಾಗದಲ್ಲಿ ಏಟು ತಿಂದಿರುವಂತಹ ಡೆಡ್ಲಿ ಅಟ್ಯಾಕ್ಗೆ ಒಳಪಟ್ಟಿರುವಂಥ ನಹೀಂ ಅವರ ದೃಶ್ಯ. ಈ ಕಡೆ ಲಾಂಗ್ನಿಂದ ಹಲ್ಲೆ ಮಾಡಿರುವಂತಹ ಕಿಡಿಗೇಡಿಗಳು. ಹಳೆಯ ವೈಷಮ್ಯ ದ್ವೇಷದ ಹಿನ್ನೆಲೆ ಶಫೀಕ್, ಇಮ್ರಾನ್ ಮತ್ತು ಸದ್ದಾಂ ಅನ್ನುವಂಥವರು ನಹೀಂ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಗಾಯಾಳು ನಹೀಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. HAL ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಮೂವರು ಮತ್ತು ನಹೀಂ ಮಧ್ಯ ಯಾವ ರೀತಿಯಾದಂತಹ ವೈಷಮ್ಯ ಇತ್ತು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹಳೆ ದ್ವೇಷದ ಹಿನ್ನೆಲೆ ಈ ರೀತಿಯಾದಂತಹ ಒಂದು ಡೆಡ್ಲಿ ಅಟ್ಯಾಕ್ ಬೆಳಕಿಗೆ ಬಂದಿರುವಂಥದ್ದು. ಲಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ ನಹೀಂ ಮೇಲೆ ಈ ಮೂವರು ದುಷ್ಕರ್ಮಿಗಳು. ಮೂವರ ವಿರುದ್ಧವೂ ಕೇಸ್ ದಾಖಲಾಗಿದೆ HAL ಪೊಲೀಸ್ ಠಾಣೆಯಲ್ಲಿ ಮತ್ತು ನಹೀಮನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲಾಗಿದೆ.